ಹಾಯ್ ಗೈಸ್, ನಂದು ಯಾವಾಗಲೂ ಈಗ ನಂದು ಹೇರ್ ವಾಶ್ ಆಗಿದೆ ಗೈಸ್. ಹಲೋ ಮೀಡಿಯಾ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೇಗೆ ಪ್ರಾಪರಾಗಿ ಹೇರ್ ವಾಶ್ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹಾಕ್ತಿದ್ದೀನಿ. ಹೇರ್ ವಾಶ್ ಯಾಕೆ ಮಾಡಬೇಕಂದ್ರೆ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡೋಕ್ಕೆ, ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ಮತ್ತು ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೂ ಸಹ ಮಾಡಬೇಕು. ವಾರಕ್ಕೆ ಒಂದು ಸತಿ ಅಥವಾ 2 ಸತಿ ಹೇರ್ ವಾಶ್ ಮಾಡಲೇಬೇಕು. ಎರಡು ಸತಿ ಅಥವಾ 3 ಸತಿ ಮಾಡಲೇಬೇಕು. ಇಲ್ಲಾಂದರೆ ತಲೆ ಫುಲ್ ಡ್ಯಾಂಡ್ರಫ್ ಆಗಿ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಹಾಸ್ಟೆಲ್ ಮಕ್ಕಳಿಗಂತೂ ನೀರು ಅಡ್ಜಸ್ಟ್ ಆಗೋದೇ ಹೇಳೋದೇ ಬೇಡ, ಫುಲ್ ಕೂದಲು ಉದುರುತ್ತೆ. ಸೊ ನೀವು ಹಾಸ್ಟೆಲಲ್ಲಿ ಇದ್ದೀರಾ ಅಂದರೆ, ನಿಮ್ಮದು ಹೋಮ್ ಟೌನ್ಗಿಂತ ಬೇರೆ ಎಲ್ಲಾದರೂ ಇದ್ದೀರಾ ಅಂದರೆ ಪ್ಲೀಸ್ ಬಕೆಟಲ್ಲಿ ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು 2 ಅವರ್ ಮುಂಚೆನೇ ನೀರು ಹಿಡಿದಿಟ್ಕೊಳ್ಳಿ. ಸೊ ಅದರಲ್ಲಿ ಕ್ಲೋರಿನ್ ಏನಾದರೂ ಇದ್ದರೆ ಕೆಳಗೆ ಸೆಟಲ್ ಡೌನ್ ಆಗುತ್ತೆ. ಸೊ ಮೇಲೆದು ಮೇಲೆದ ನೀರಲ್ಲಿ ಹೇರ್ ವಾಶ್ ಮಾಡಿ. ಒಂದು ಬಕೆಟಲ್ಲಿ ನೀರು ಖಾಲಿ ಆಗೋಕ್ಕಾಗೊತ್ತಿಗೆ ನಿಲ್ಲಿಸ್ಬಿಡಿ. ಆಲ್ರೆಡಿ ನಾನೀಗ ತಲೆಗೆ ಫುಲ್ ಎಣ್ಣೆ ಹಾಕಿದ್ದೀನಿ. ಅಂದರೆ ಇವತ್ತು ಸಂಡೇ ಅಲ್ವಾ, ನಾನು ಸ್ಯಾಟರ್ಡೆ ನೈಟೇ ಎಣ್ಣೆ ಹಾಕ್ತೀನಿ. ಆ್ಯಕ್ಚುಲಿ ಆಯಿಲ್ನ ಅಪ್ಲೈ ಮಾಡೋದು, ಆಯಿಲ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಪ್ಲೀಸ್ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಮತ್ತೆ ಏಕೆ ತಡ, ಬನ್ನಿ. ಈ ಥರ ಹೇರ್ ವಾಶ್ ಮಾಡೋದು ವಿಡಿಯೋ ಮಾಡಿ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಅಂತ ನಮ್ಮ ಸಬ್ಸ್ಕ್ರೈಬರ್ ಅರ್ಚನಾ ಅವರು ಕೇಳಿದರು. ನಿಮಗೋಸ್ಕರ ಈ ವಿಡಿಯೋ. ಹಾಯ್ ಗೈಸ್, ನಂದು ಯಾವಾಗಲೂ ಹೇರ್ ವಾಶ್ ಡೇ ದಿವಸ ಫಸ್ಟ್ ಸ್ಟೆಪ್ ಹೇರ್ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡೋದು. ಮತ್ತು ಅದು ನೆನ್ನೆನೇ ಆಗಿದೆ. ಇವತ್ತು ಸಂಡೇ ಅಲ್ವಾ, ಸೊ ಸ್ಯಾಟರ್ಡೇನೇ ನಾನು ಹೇರ್ ಆಯಿಲ್ ಅಪ್ಲೈ ಮಾಡಿ ಮತ್ತು ಮಸಾಜ್ ಮಾಡಿ ಇಟ್ಟಿರ್ತೀನಿ. ಇವಾಗ ಸಂಡೇ ಏನಾದರೂ ಹೇರ್ ಪ್ಯಾಕ್ ಹಾಕ್ತೀನಿ ಫಸ್ಟು. ಈಗ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಹೇರ್ ಪ್ಯಾಕು. ಇದರಲ್ಲಿ ಏನು ಹೇಳೋದು, ಫ್ಲ್ಯಾಕ್ಸ್ ಸೀಡ್ ಜೆಲ್ ಮತ್ತು ಎಗ್ ಹಾಕಿದ್ದೀನಿ. ಆ್ಯಕ್ಚುಲಿ ಎಗ್ ನಿಮಗೆ ಹೇರಿಗೆ ತುಂಬ ಇಂಪಾರ್ಟೆಂಟ್, ಅಂದರೆ ಒಳ್ಳೆಯದು. ಯಾಕಂದರೆ ಎಗ್ಗಲ್ಲಿ ಪ್ರೋಟೀನ್ ರಿಚ್ ಆಗಿರುತ್ತೆ. ಸೊ ಮಂತಿಗೆ 1 ಸತಿ ಆದರೂ ಎಗ್ ಅಪ್ಲೈ ಮಾಡಿ ನಿಮ್ಮ ಹೇರಿಗೆ. ತುಂಬ ಜನರಿಗೆ ಎಗ್ ಸ್ಮೆಲ್ ಇಷ್ಟ ಆಗೋದಿಲ್ಲ. ಸೊ ಅವರು ಯೆಲ್ಲೋ ಕಲರ್ ಇದೆಯಲ್ವ, ಅದನ್ನ ಸಪ್ರೇಟ್ ಮಾಡಿ ವೈಟ್ ಕಲರ್ ಮಾತ್ರ ಹಚ್ಕೋಬೋದು ಆಯಿತಾ ತಲೆಗೆ. ಸೊ ನನಗೆ ಆ ಥರ ಏನಿಲ್ಲ, ನನಗೆ ಎಗ್ ಪೂರ್ತಿ ಹಾಕ್ತೀನಿ. ಯೆಲ್ಲೋ ಕಲರು ಹಾಕ್ತೀನಿ ಮತ್ತು ವೈಟು ಹಾಕ್ತೀನಿ ತಲೆಗೆ. ಅಂದರೆ ಎಲ್ಲೋದಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ನೀವು ಹಾಕಿದ್ರೆ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ಮಂತಿಗೆ 1 ಸತಿ ಆದರೂ ಎಗ್ ತಲೆಗೆ ಅಪ್ಲೈ ಮಾಡಿ, ತುಂಬ ಒಳ್ಳೆಯದು ನಿಮ್ಮ ಹೇರಿಗೆ. ಬನ್ನೀಗ ಹೇರ್ ಮಾಸ್ಕ್ ಅಪ್ಲೈ ಮಾಡೋಣ. ಆಲ್ರೆಡಿ ನೆನ್ನೆ ಎಣ್ಣೆ ಹಾಕಿದ್ದೀನಿ ತಲೆಗೆ. ಎಣ್ಣೆ ಹಾಕಿ ಚಂದ ಮಸಾಜ್ ಮಾಡಿದ್ದೀನಿ. ನಾನು ಯಾವಾಗಲೂ ಹೀಗೆ, ಇವತ್ತು ಹೇರ್ ವಾಶ್ ಇದೆ ಅಂದರೆ ನೆನ್ನೆನೇ ನಾನು ಹೇರಿಗೆ ಫುಲ್ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಿ ಇಟ್ಟಿರ್ತೀನಿ. ಈಗ ಒಂದು 5 ನಿಮಿಷ ಮಸಾಜ್ ಮಾಡ್ಕೋತೀನಿ. ಅಂದರೆ ಹೇರ್ ಮಾಸ್ಕ್ ಹಾಕ್ತೀನಿ, ಅದು ಸ್ವಲ್ಪ ಹಿಡ್ಕೊಳ್ಳಿ ಅಂತಷ್ಟೇ. ಮಸಾಜ್ ಮಾಡೋದು ತುಂಬ ಒಳ್ಳೆಯದು. ಇದು ಯಾವಾಗಲೂ ನೀವು ಮಸಾಜ್ ಮಾಡಿ ದಿನಕ್ಕೆ ಒಂದು 10 ರಿಂದ 15 ನಿಮಿಷ ಆದರೂ ಮಸಾಜ್ ಮಾಡಿ. ಇನ್ಸ್ಟಾದಲ್ಲಿ ರೀಲ್ಸ್ ನೋಡೋತ್ತಿಗೆಲ್ಲ ಮತ್ತು ಯೂಟ್ಯೂಬಲ್ಲಿ ಏನಾದರೂ ವಿಡಿಯೋ ಹಾಕ್ಕೊಂಡು ತಲೆಗೆ ಮಸಾಜ್ ಮಾಡಿ, ತುಂಬ ಒಳ್ಳೆಯದು. ಸ್ವಲ್ಪ ಮಸಾಜ್ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ. ಕೈಯಲ್ಲಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿದೆ. ಈಗ ಮಸಾಜರಲ್ಲಿ ಮಾಡೋಣ. ಮಸಾಜ್ ಮಾಡಿ ಆಯಿತು. ಸ್ವಲ್ಪ ತುಂಬ ಮಾಡಿದ್ರೆ ಇಲ್ಲಿ ಸಿಕ್ಕಾಗ್ಬಿಡುತ್ತೆ, ಅಂದರೆ ಎಣ್ಣೆ ಅಂಟಿರುತ್ತಲ್ಲ ಹಾಗೆ. ನೋಡಿ ಕೂದಲು ಫುಲ್ ಕರ್ಲಿ ಆಗೋಗಿದೆ ನಂದಂತೂ ಜಡೆ ಹಾಕಿ. ಬನ್ನೀಗ ಹೇರ್ ಪ್ಯಾಕ್ನ ಅಪ್ಲೈ ಮಾಡೋಣ. ಸ್ಮೆಲ್ಲೇನು ಅನ್ನಿಸ್ತಿಲ್ಲ, ಅಂದರೆ ನಂಗೆ ಅಭ್ಯಾಸ ಇದೆಯಲ್ಲ ಅದಕ್ಕೆ. ನಾನು ಹಾಸ್ಟೆಲಲ್ಲಿ ಇದ್ದಾಗನೂ ಅಷ್ಟೇ
ಆ್ಯಕ್ಚುಲಿ ಹಾಸ್ಟೆಲಲ್ಲಿ ಇದ್ದಾಗೂ ನಾನು ಎವ್ರಿ ಸಂಡೇ ಎಗ್ ಅಪ್ಲೈ ಮಾಡ್ತಿದ್ದೆ. ಅದು ಬ್ಯಾಂಗ್ಳೂರಲ್ಲಿ ಇದ್ದಾಗಂತೂ ನನ್ನ ಹೇರ್ ಫಾಲ್ ಹೆವಿ ಆಗ್ತಿತ್ತು. ನಿಮಗೆ ಗೊತ್ತಲ್ಲ ಬ್ಯಾಂಗ್ಳೂರಲ್ಲಿ ವೆದರ್ ಮತ್ತು ವಾಟರ್ ಅಷ್ಟೇನು ಚಂದ ಇಲ್ಲ, ಅದು ಹೆವಿ ಫಾಲ್ ಆಗ್ತಿತ್ತು. ಹಾಗಾಗಿ ಬರೀ ವೀಕ್ಲಿ ಸಂಡೇ ಫುಲ್ ನಾನು ಹೇರ್ಗೆ ಇದು ಎಗ್ ಅಪ್ಲೈ ಮಾಡ್ತಿದ್ದೆ. ಮತ್ತು ಅಲ್ಲಿ ಏನು ಹೇಳೋದು ಹೈಬಿಸ್ಕಸ್ ಲೀಫ್ ಇರ್ತಿತ್ತು, ಸೊ ಅದನ್ನು ಹಾಕ್ತಾಯಿದ್ದೆ. ಮತ್ತು ಕರ್ಡ್ ಆಗ್ತಿದ್ದೆ. ನನಗೆ ಅಲ್ಲಿ ಹೇರ್ ಕೇರ್ಗೆ ಅಷ್ಟೇ ಸಿಗ್ತಿತ್ತು. ಸೊ ಅಷ್ಟರಲ್ಲಿ ನಾನು ಯಾವಾಗಲೂ ಸಂಡೇ ಹೇರ್ ಕೇರ್ ತುಂಬ ಕೊಡ್ತಿದ್ದೆ. ಮತ್ತು ಸ್ಪ್ಲಿಟ್ ಎಂಡ್ ಅಲ್ಲಂತೂ ಒಂಥರ ಡ್ರೈ ಆಗಿ ಕೂದಲು ಹಾಳಾಗ್ತಿತ್ತು. ಆಯಿಲನ್ನು ಕರೆಕ್ಟಾಗಿ ಅಪ್ಲೈ ಮಾಡ್ತಿದ್ದೆ. ಒಂದೊಂದೇ ಪಾರ್ಟಿಷನ್ ತಗೊಂಡು ಅಪ್ಲೈ ಮಾಡೋಣ. ನೀವೆಷ್ಟು ಹೇರ್ನ ಕೇರ್ ಕೊಡ್ತೀರೋ ಅಷ್ಟು ಚಂದ ಬರುತ್ತೆ ಹೇರ್, ಆಯ್ತಾ? ಮಾಸ್ಕ್ ಹಾಕೋತಿಗೆ ಲೈಟಾಗಿ ಮಸಾಜ್ ಮಾಡ್ಕೊತೀನಿ. ಯಾಕಂದರೆ ಎಗ್ ಬೇಗ ಡ್ರೈ ಆಗುತ್ತೆ, ಹೇರ್ ಫುಲ್ ಬೇಗ ಡ್ರೈ ಆಗಿ ಹೋಗುತ್ತೆ. ಸೊ ಗಟ್ಟಿ ಗಟ್ಟಿ ಅನಿಸುತ್ತೆ. ಅದಕ್ಕೆ ಈಗ ಎಗ್ ಸ್ವಲ್ಪ ನೀರಾಗಿದ್ದಾಗನೇ ಹಾಕಿ ಚಂದ ಮಸಾಜ್ ಮಾಡ್ಕೋಬೇಕಾಯ್ತಾ. ಫುಲ್ ಈಗ ಏರ್ ಪ್ಯಾಕನ್ನು ಫುಲ್ ಅಪ್ಲೈ ಮಾಡಿ ಏನು ಮಸಾಜ್ ಮಾಡಿ ಆಮೇಲೆ ಸಿಗ್ತೀವಿ. ಸೊ ಗೈಸ್, ಈಗ ಹೇರ್ ಪ್ಯಾಕ್ ನನಗೆ ಅಪ್ಲೈ ಮಾಡಿ ಆಯಿತು ಕೂದಲಿಗೆ ಫುಲ್ಲು. ಈಗ ಒಂದು ಬಣ್ಣ ಹಾಕೋತೀನಿ, ಇಲ್ಲದ್ರೆ ಅಸಹ್ಯ ಅನಿಸುತ್ತೆ, ಹಿಂಸೆ ಅನಿಸುತ್ತೆ. ಮೊಟ್ಟೆಗೆ ಅಷ್ಟೇ ಹಾಕಿರ್ತೀವಿ, ಅಂಟಂಟು ಅನಿಸುತ್ತೆ. ಗೈಸ್, ಹೇರ್ ಪ್ಯಾಕ್ ಹಾಕಿ ಆಯಿತು. ಹಾಫ್ ಆನ್ ಅವರ್ ಆದಮೇಲೆ ಹೇರ್ ವಾಶ್ ಮಾಡೋಣ. ಹಲೋ ಗೈಸ್, ಈಗ ತಲೆ ತೊಳಿಬೇಕು. ಸೊ ತಲೆ ತೊಳಿಯೋಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನು ಯಾವಾಗಲೂ ಯಾವ ಥರ ತಲೆ ತೊಳಿತೀನಿ ಅಂದರೆ, ಇದು ಶ್ಯಾಂಪು ಇದೆ ಅಲ್ವಾ, ಇದು ಆ್ಯಕ್ಚುಲಿ ಗ್ರೀನ್ ಡೇ ಚಾಲೆಂಜ್ಗೆ ತಂದಿರೋ ಶ್ಯಾಂಪು, ಇನ್ನೂ ಉಳಿದಿದೆ, ಅದನ್ನೇ ಯೂಸ್ ಮಾಡೋಣ. ಯಾರು ಗ್ರೀನ್ ಡೇ ಚಾಲೆಂಜ್ 24 hours ಗ್ರೀನ್ ಡೇ ಚಾಲೆಂಜ್ ಯಾರು ನೋಡಿಲ್ಲ, ಹೋಗಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ನೋಡಿ ಬನ್ನಿ ಆಯಿತಾ ಪ್ಲೀಸ್. ಮತ್ತು ಸರಿ, ನಾನು ಶ್ಯಾಂಪೂನ ಯಾವಾಗಲೂ ಡೈರೆಕ್ಟಾಗಿ ತಲೆಗೆ ಅಂದರೆ ಸ್ಕಾಲ್ಪಿಗೆ ಅಪ್ಲೈ ಮಾಡೋದೇ ಇಲ್ಲ. ಯಾಕಂದರೆ ಅದು ಫುಲ್ ಕೆಮಿಕಲ್ ಇರುತ್ತಲ್ವ, ಡ್ಯಾಮೇಜ್ ಆಗುತ್ತೆ ಅಂತ ನೋಡಿದ್ದೀನಿ. ಸೊ ಅದಕ್ಕಾಗಿ ನಾನು ಸ್ಕಾಲ್ಪಿಗೆ ಡೈರೆಕ್ಟಾಗಿ ಯಾವತ್ತೂ ಶ್ಯಾಂಪು ಅಪ್ಲೈ ಮಾಡೋದೇ ಇಲ್ಲ. ಇಲ್ಲಿ ಇದನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಏನಾದರೂ ಮಗ್ಗಲ್ಲಿ ಈ ಥರ ಶ್ಯಾಂಪು ಹಾಕ್ತೀನಿ ಫಸ್ಟಲ್ಲೇ. ಮತ್ತೆ ಶ್ಯಾಂಪು ಹಾಕಿ ಆ್ಯಕ್ಚುಲಿ ನಾನು ಯಾವಾಗಲೂ ಒಂದೇ ಶ್ಯಾಂಪು ಅಪ್ಲೈ ಮಾಡೋದು. ಬಟ್ ಇವತ್ತು ಎಗ್ ಹಾಕಿದ್ದೀನಲ್ವ, ಸೊ ಸ್ಮೆಲ್ ಹೋಗಬೇಕು ಅಂತ 2 ಶ್ಯಾಂಪು ಹಾಕಿದ್ದೀನಿ. ಯಾವಾಗಲೂ ನಾನು ಹೇರ್ ವಾಶ್ ಮಾಡೋತ್ತಿಗೆ ಒಂದೇ ಒಂದು ಶ್ಯಾಂಪು ಯೂಸ್ ಮಾಡೋದು. ತುಂಬ ಜನರು ಇರ್ತಿರೋ, ಇಷ್ಟು ಸಣ್ಣ ಕೂದಲಿಗೆ 3-4 ಶ್ಯಾಂಪು ಹಾಕ್ತೀರಿ, ಯಾಕೆ ಅಂತ ಗೊತ್ತಿಲ್ಲ. ತುಂಬ ಡ್ರೈ ಫ್ರಿಜ್ಜಿಂಗ್ ಮಾಡ್ಕೋಬೇಡಿ ನಿಮ್ಮ ಹೇರ್ನ, ಹಾಗೆಯೇ ನಿಮ್ಮದು ಹೇರ್ ಅಂತ ಉದ್ರಕ್ಕೆ ಸ್ಟಾರ್ಟ್ ಆಗೋದು. ನನ್ನ ಕೂದಲಿಗೆ ಬರೀ ಒಂದೇ ಪ್ಯಾಕೆಟ್ ಶ್ಯಾಂಪು ಹಾಕೋದು, ಅದೇ ನಂದು ಅಳತೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ನೀರು ಇದು ಡೈಲ್ಯೂಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಇದ್ದಿದ್ದೀನಿ. ಸೊ ಇದನ್ನ ಪ್ಲೀಸ್ ಡೈರೆಕ್ಟಾಗಿ ಯಾರು ತಲೆಗೆ ಅಪ್ಲೈ ಮಾಡಬೇಡಿ. ಇದು ಶ್ಯಾಂಪು ಆಯಿತು. ಆ್ಯಕ್ಚುಲಿ ಒಂದು ಶ್ಯಾಂಪಲ್ಲಿ ನಿಜವಾಗ್ಲೂ ತಲೆ ಫುಲ್ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ತುಂಬ ಸಣ್ಣ ಕೂದಲು, ದಪ್ಪ ಇಲ್ಲದ ಕೂದಲಾದರೆ ಓಕೆ, ನನ್ನ ತಲೆ ಅಂತೂ ಆಗೋದೇ ಇಲ್ಲ.
ಅದಕ್ಕಾಗಿ ನಾನು ಯಾವಾಗಲೂ ಒಂದು ಪ್ಯಾಕೆಟ್ ಶ್ಯಾಂಪೇ ಯೂಸ್ ಮಾಡೋದು ನನ್ನ ಕೂದಲಿಗೆ. ಅದೇ ₹1 ₹2 ಬರುತ್ತಲ್ಲ ಆ ಶ್ಯಾಂಪೆ. ಅದಂದರೆ ಅಳತೆ ಸಿಗುತ್ತೆ. ಬಾಟ್ಲ್ ಶ್ಯಾಂಪು ಅಂದರೆ ಎಷ್ಟು ಹಾಕಬೇಕು ಅಂತ ನನಗೆ ಅಳತೆ ಸಿಗಲ್ಲ. ಅದಕ್ಕೆ ನಾನು ಯಾವಾಗಲೂ ಪ್ಯಾಕೆಟ್ ಶ್ಯಾಂಪುನೇ ತಗೊಳ್ಳೋದು ಜಾಸ್ತಿ. ಸರಿ, ಈಗ ಇನ್ನೊಂದು ಕೆಲಸ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಇಲ್ಲಿ ನೋಡಿ ರೈಸ್ ವಾಟರ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ದಿನ ನಮ್ಮ ಅಕ್ಕ ನನಗೋಸ್ಕರನೇ ತೆಗೆದಿರ್ತಾಳೆ. ನಾನು ಅಲ್ಲಿ ಬಕೆಟ್ ಇಟ್ಟಿರ್ತೀನಿ ನನಗೋಸ್ಕರ. ಸೊ ರೈಸ್ ವಾಟರ್ ತಲೆ ತೊಳೆಯೋಕೆ ಇಟ್ಕೋತೀನಿ. ಬೌಲ್, ಈಗ ಇನ್ನೊಂದು ಪ್ರಿಪೇರ್ ಇದೆ. ಬೌಲ್, ಸ್ವಲ್ಪ ರೈಸ್ ವಾಟರ್ ಇಟ್ಕೊಳ್ಳೋಣ. ಸ್ವಲ್ಪ ಇಟ್ಕೊಂಡಿದ್ದೀನಿ. ನೋಡಿ ರೈಸ್ ವಾಟ್ರ್. ಇದಕ್ಕೆ ನಾನು ಕಾರ್ತಿಕದು ಸೀಗೆಕಾಯಿ ಹುಡಿ ಇದೆ ಅಲ್ವಾ, ಇದನ್ನ ಹಾಕ್ತೀನಿ ಯಾವಾಗಲೂ. ಯಾಕಂದರೆ ಸೀಗೆಕಾಯಿ ನಿಮಗೆ ತುಂಬ ಒಳ್ಳೆಯದು, ಕೂದಲಿಗೆ ಅಂತೂ ತುಂಬ ಒಳ್ಳೆಯದು. ಶ್ಯಾಂಪುಗಿಂತ ಸೀಗೆಕಾಯಿ ಪುಡಿನೇ ತುಂಬ ಒಳ್ಳೆಯದು. ಆದಷ್ಟು ಇದನ್ನ ಯೂಸ್ ಮಾಡಿ, ನಿಮ್ಮ ಕೂದಲು ಚೆಂದ ಬರುತ್ತೆ ನಿಜವಾಗ್ಲೂ. ಅಂದರೆ ತುಂಬ ಜನರಿಗೆ ಇದು ಯೂಸ್ ಮಾಡಿದ್ರೆ ಆಗೋದಿಲ್ಲ, ಡ್ರೈ ಆಗುತ್ತೆ, ಫ್ರಿಜ್ಜಿ ಮತ್ತು ಸ್ಪ್ಲಿಟ್ ಎಂಡ್ ಜಾಸ್ತಿ ಆಗುತ್ತೆ ಅಂಥವ್ರು ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಇದು ಮಾಡಿ. ಯಾಕಂದರೆ ಸೀಗೆಕಾಯಿ, ನನ್ನ ಅಕ್ಕನಿಗೆ ಸೀಗೆಕಾಯಿ ಆಗೋದಿಲ್ಲ. ಅವಳು ಸೀಗೆಕಾಯಿ ಹಾಕಿದ್ರೆ ಫುಲ್ ಡ್ಯಾಂಡ್ರಫ್ ಆಗುತ್ತೆ ಅಕ್ಕನಿಗೆ. ನಾನು ಫಸ್ಟ್ ಟೈಮ್ ಸೀಗೆಕಾಯಿ ಹುಡಿ ಹಾಕ್ತಾ ಇದ್ದೆ ಆವಾಗೆಲ್ಲ ನನಗೇನಾಗ್ತಿತ್ತು ಅಂದರೆ ನನ್ನ ಕೂದಲು ಫುಲ್ ಡ್ರೈ ಆಗಿ ಫುಲ್ ಸ್ಪ್ಲಿಟ್ ಎಂಡ್ ಆಗ್ತಿತ್ತು. ಬಟ್ ಈಗ ನನ್ನ ಕೂದಲಿಗೆ ಅಡ್ಜಸ್ಟ್ ಆಗಿದೆ ಸೀಗೆಕಾಯಿ ಹುಡಿ. ಇದನ್ನು ತೆಗೆದು ರೈಸ್ ವಾಟರ್ಗೆ ಹಾಕಿ ಚೆಂದ ಮಿಕ್ಸ್ ಮಾಡ್ತೀನಿ. ಆವಾಗ ಒಂದು ಶ್ಯಾಂಪು ನಾನು ಯೂಸ್ ಮಾಡ್ತೀನಲ್ವ, ಈ ಸೀಗೆಕಾಯಿ ಹುಡಿ ಹಾಕಿದಾಗ ಸರಿ ಆಗುತ್ತೆ. ಇನ್ನು ಸ್ವಲ್ಪ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪ್ಯಾಕೆಟ್ ಸಾಕಾಗೋದಿಲ್ಲ, ನಾನು ದಿನ 2 ಪ್ಯಾಕೆಟ್ ಸೀಗೆಕಾಯಿ ಹಾಕ್ತೀನಿ. ಆ್ಯಕ್ಚುಲಿ ಇವತ್ತು 2 ಪ್ಯಾಕೆಟ್ ಶ್ಯಾಂಪು ತೊಗೊಂಡಿದ್ದೀನಲ್ವ, ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ. ಸಾಕಾಗಿಲ್ಲ ಅಂದರೆ ನನ್ನ ದೊಡ್ಡ ಪ್ಯಾಕೆಟ್ ಇದೆ ಒಂದು, ಅದನ್ನ ಹಾಕೋತೀನಿ ಸ್ವಲ್ಪ. ಇದು ಅಳತೆ ಸಿಗುತ್ತೆ ಅಂತ ನಾನು ಪ್ಯಾಕೆಟದು ಯೂಸ್ ಮಾಡ್ತಾ ಇದ್ದೀನಿ. ಈಗ ಬನ್ನಿ ಹೇರ್ ವಾಶ್ ಮಾಡೋಣ. ಇದಿಷ್ಟು ನಾನು ಪ್ರಿಪೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ಇದೆಲ್ಲ ಹೇರ್ ವಾಶ್ ಮಾಡೋತ್ತಿಗೆ ಮಾಡ್ಕೋತೀನಿ. ಬಟ್ ಈಗ ವಿಡಿಯೋಗೋಸ್ಕರ ಸ್ವಲ್ಪ ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್, ಈಗ ಹೇರ್ ವಾಶ್ ಮಾಡೋಣ. ಆ್ಯಕ್ಚುಲಿ 30 ಮಿನಿಟ್ಸ್ ಆಯಿತು ಹೇರ್ ಪ್ಯಾಕ್ ಅಪ್ಲೈ ಮಾಡಿ. ಸೊ ಗೈಸ್, ಹೇರ್ ವಾಶ್ ಮಾಡೋಣ. ಫಸ್ಟ್ ಪ್ಲೈನ್ ವಾಟರಲ್ಲಿ ನೀರು ಇಟ್ಕೋತೀನಿ. ಸೊ ಗೈಸ್, ಈಗ ನೀರು ಹಾಕಿ ಆಯಿತು. ಶಾಂಪು ಆ್ಯಕ್ಚುಲಿ ನೀವು ಹೇರ್ ವಾಶ್ ಮಾಡೋದಕ್ಕೆ ಈ ಪೊಸಿಷನಲ್ಲಿ ತೊಳಿಬೇಕಾಯ್ತಾ, ಬ್ಯಾಕಿಗೆ ಹಾಕಿ ತೊಳಿಬೇಡಿ, ತುಂಬ ಸಿಕ್ಕಾಗುತ್ತೆ ಮತ್ತು ಅಷ್ಟು ಕ್ಲೀನ್ ಆಗೋದಿಲ್ಲ ಹೇರ್. ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನು ಆಗುತ್ತೆ, ಬೇಗ ಕ್ಲೀನು ಆಗುತ್ತೆ. ಆ್ಯಕ್ಚುಲಿ ನಾನು ಶ್ಯಾಂಪು ಹಾಕಿ ಮಸಾಜ್ ಎಲ್ಲ ಮಾಡಲ್ಲ. ಸೊ ಎಗ್ ಸ್ಮೆಲ್ ಇರುತ್ತೆ ಅಲ್ವ, ಅದು ಹೋಗಲಿ ಅಂದ್ಬಿಟ್ಟು ಮಸಾಜ್ ಮಾಡ್ತಿದ್ದೀನಿ ಸ್ವಲ್ಪ. ಸೊ ಗೈಸ್, ಈಗ ಅದು ಶ್ಯಾಂಪು ತೊಳೆದಾಯಿತು. ಸೆಕೆಂಡ್ ಟ್ರಿಪ್ ಶೀಗೆ ನೀರಲ್ಲಿ ತೊಳಿತಾ ಇದ್ದೀನಿ. ಆ್ಯಕ್ಚುಲಿ ನಾನು ಶೀಗೆ ಹುಡಿ ಅಪ್ಲೈ ಮಾಡೋದಕ್ಕೆ ಮಸಾಜ್ ಮಾಡ್ತೀನಿ. ಮಸಾಜ್ ಮಾಡಿ ಹಾಗೆ ಬಿಡ್ತೀನಿ ಒಂದು 5 ನಿಮಿಷ. ಈಗ ಶೀಗೆ ಹುಡಿದ ಹಾಕಿದ್ದೀನಿ ಅಂದರೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ತೀನಿ. ಸೊ ಗೈಸ್, ಇದನ್ನ 5 ಮಿನಿಟ್ಸ್ ಹಾಗೆ ಬಿಡೋಣ ಆಯಿತಾ. 5 ಮಿನಿಟ್ಸ್ ಹಾಗೆ ಬಿಟ್ಟು
5 to 10 ಮಿನಿಟ್ಸ್ ಬಿಡೋಣ, ಆಮೇಲೆ ಹೇರ್ ವಾಶ್ ಮಾಡೋಣ. ಸೊ ಗೈಸ್ 5 to 10 ಮಿನಿಟ್ಸ್ ಆಯ್ತು. ಈಗ 10 ಮಿನಿಟ್ಸ್ ಆಯಿತು. ಈಗ ಇನ್ನೊಂದು ರೌಂಡ್ ಹೇರ್ ವಾಶ್ ಮಾಡೋಣ. ಸೊ ಗೈಸ್ ಈಗ ರೈಸ್ ವಾಟರ್ ಅಪ್ಲೈ ಮಾಡ್ತಿದ್ದೀನಿ. ನೀಟಾಗಿ ಹೇರ್ ವಾಶ್ ಮಾಡಿ ಆದಮೇಲೆ ಲಾಸ್ಟಿಗೆ ಫುಲ್ ರೈಸ್ ವಾಟರ್ ಹಾಕ್ತೀನಿ ಹೇರಿಗೆ. ಸೊ ರೈಸ್ ವಾಟರು ಇದು ಇದಾಗೆ ಬಿಡೋಣ, ಇದಾಗೆ 6 ಗಂಟೆ. ಸೊ ಗೈಸ್ ಇದಿಷ್ಟು ನಂದು ಹೇರ್ ವಾಶ್, ಇನ್ನೂ ಸ್ವಲ್ಪ ಬಾಕಿ ಇದೆ. ಈಗ ನಂದು ಹೇರ್ ವಾಶ್ ಆಗಿದೆ ಗೈಸ್. ಹಾಯ್ ಗಾಯ್ಸ್, ಈಗ ಸ್ನಾನ ಮಾಡಿ ಬಂದೆ. ಸೊ ತಲೆ ನೋಡಿ ಇನ್ನು ಒಣಗಿಲ್ಲ, ಒಣಗಿಸ್ಬೇಕು. ಥರ ತಾರ್ತ್ ಯೂಸ್ ಮಾಡಿ ಈ ಥರ ಇದರಲ್ಲಿ ಟವಲಲ್ಲಿ ತಲೆ ಒಣಗಿಸಿ ಆಯಿತಾ, ಯಾಕಂದರೆ ಇದು ಬೇಗ ನೀರನ್ನ ಹೀರ್ಕೊಳ್ಳುತ್ತೆ. ನೀವು ಈ ಥರ ಉಲ್ಲನ್ ಇದೆಯಲ್ವಾ, ಈ ಥರ ಉಲ್ಲನ್ ಟೈಪದು ಹಾಕಬೇಡಿ, ಯಾಕಂದರೆ ಅದರಲ್ಲಿ ಇದ್ದು ಜುಂಗೆಲ್ಲ ನಿಮ್ಮ ತಲೆ ಕೂದಲನ್ನು ಅಂಟ್ಕೊಂಡಿರುತ್ತೆ. ಸೊ ಸಿಕ್ಕಾಗುತ್ತೆ ಜಾಸ್ತಿ, ಅದಕ್ಕಾಗಿ ಈ ಥರದ್ರಲ್ಲಿ ಒರೆಸ್ಬೇಡಿ. ಇದು ಚಂದನೇ ಅಂದರೆ ಹಾಕಿದಾಗೆ ಫುಲ್ ನೀರು ಹೀರ್ಕೊಳ್ಳುತ್ತೆ, ಆದರೆ ಏನಾಗುತ್ತೆ ಸಿಕ್ಕಾಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಹೋಗಿ, ಇದು ಬೆಟರ್ ಆಗಿರುತ್ತೆ ಈ ಥರ ತಾರ್ತ್. ಹೇಗೆ ಈಗ ಮೇಯ್ನ್ ಏನು ತಲೆ ಒರೆಸ್ತಿದ್ದೀನಿ ಅಂತ. ಯಾವತ್ತೂ ಈ ಥರ ಮಾಡಬೇಡಿ, ಸ್ಪ್ಲಿಟ್ ಎಂಡ್ ಆಗುತ್ತೆ ಕೂದಲು ಚಂದ ಬೇಗ ಡ್ಯಾಮೇಜ್ ಆಗುತ್ತೆ. ಸೊ ಆ ಥರ ಯಾವತ್ತೂ ಮಾಡಬೇಡಿ ಆಯಿತಾ. ಐದು ನಿಮಿಷ ಆದಮೇಲೆ ಟವಲ್ ತೆಗಿತೀನಿ ಆಯಿತಾ, ಇಲ್ಲಾಂದರೆ ಶೀತ ಆಗುತ್ತೆ ನನಗೆ. ಟವಲು ಒದ್ದೆ ಇರುತ್ತೆ, ಕೂದಲು ಒದ್ದೆ ಇರುತ್ತೆ. ಸೊ ಹಿಂಗೆ ತುಂಬೋತ್ತಿಟ್ಕೊಂಡ್ರೆ ಶೀತ ಆಗ್ಬಿಟ್ಟು ಅಂತ ಕ್ಲಾರಿಟಿ ಇಲ್ಲ, ಅದಕ್ಕೆ ಹೊರಗೆ ಬಂದು ನಿಂತಿದ್ದೀನಿ. ಆಲ್ರೆಡಿ ಸಂಜೆ ಆಗಿಬಿಟ್ಟಿದೆ. ಈಗ ಕೂದಲು ಸ್ವಲ್ಪ ಆಯಿತು. ನೀರು ಸ್ವಲ್ಪ ಹೋಗಿದೆ. ಲಾಸ್ಟ್ ರೋಸ್ಮೇರಿ ವಾಟರ್ ಹಾಕೋಣ. ಇನ್ನು ಹಾಗೆ ಬಿಡ್ತೀನಿ ತಲೆಯಲ್ಲಿ ಸ್ವಲ್ಪ ಹೊತ್ತು ರೋಸ್ಮೇರಿ ವಾಟರ್. ಸೊ ಇದು ಸ್ವಲ್ಪ ಅಪ್ಲೈ ಮಾಡಿ ಹಾಗೆ ಬಿಡೋದು. ನಾನು ಒರೆಸೋಕ್ಕೇನಿಲ್ಲ, ಇದು ರೋಸ್ಮೇರಿ ವಾಟರ್ ಹಾಕಿ ಹಾಗೆ ಬಿಡೋದು. ಇದು ಒರೆಸೋದೇನಿಲ್ಲ, ಹಾಗೆ ಬಿಡ್ತೀವಿ. ಫುಲ್ ಹಾಕಿ ಆಯಿತು, ಸ್ವಲ್ಪ ಫುಲ್ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಸ್ಟೆಪ್ ಇದೆ, ಅದು ಮಾಡಿದ್ರೆ ನಂದು ಹೇರ್ ವಾಶ್ ಮುಗೀತು. ನನಗಂತೂ ಹೇರ್ ವಾಶ್ ಮಾಡೋದಕ್ಕೆ ಸಾಕಾಗೋಗಿರುತ್ತೆ, ಫುಲ್ ಸುಸ್ತಾಗ್ಬಿಡುತ್ತೆ. ಸೊ ಗೈಸ್ ಈಗ ಫೈನಲ್ ಸ್ಟೆಪ್ಪು ನಂದು. ಇದು ನೋಡಿ, ಮೈಸೂರು ಸ್ಯಾಂಡಲ್ ಧೂಪ ಆಯಿತಾ, ಧೂಪ ಇಲ್ಲದಿದ್ದರೆ ಇದು ಸಾಂಬ್ರಾಣಿ ಅಂತೀವಿ. ಸಾಂಬ್ರಾಣಿ ಇದು ಹೋಗಿ ಅಂತ ಗೆಂಡಕ್ಕೆ ಹಾಕಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ಸೊ ಫೈನಲ್ ಸ್ಟೆಪ್ಪಲ್ಲಿ ನಾನು ಇದ್ದೇ ಮಾಡೋದು. ನಾನು ಹೇಳಿದ್ದೀನಲ್ಲ ಆಲ್ರೆಡಿ, ನಾನು ಸ್ನಾನ ಮಾಡೋದೆಲ್ಲ ನೈಟ್ ಹೊತ್ತೆ. ಹಾಗಾಗಿ ನನ್ನ ತಲೆ ಕರೆಕ್ಟಾಗಿ ಒಣಗಿಲ್ಲ ಅಂದರೆ ನೈಟ್ ಹೊತ್ತು ಜಾಸ್ತಿ ತಲೆ ಸ್ನಾನ ಮಾಡೋದೇ ನೈಟ್ ಹೊತ್ತು. ಸೊ ತಲೆ ಸ್ನಾನ ಅಂದರೆ ಹಂಗೆ ಶೀತ ಬಿಟ್ಟರೆ
ತಲೆನೋವು ಬರುತ್ತೆ, ಶೀತ ಆಗುತ್ತೆ, ಸೊಂಟ ನೋವೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಬೆನ್ನು ನೋವು ಶೀತಕ್ಕೆ. ಹಾಗಾಗಿ ನಾನು ಇದರಲ್ಲೇ ಡ್ರೈ ಮಾಡ್ಕೊಳ್ಳೋದು ನನ್ನ ಹೇರ್ನ. ಮತ್ತು ಇದು ತುಂಬ ಒಳ್ಳೆಯದು, ಪಾಪುಗಳಿಗೆಲ್ಲ ಜಾಸ್ತಿ ಹಾಕ್ತಾರೆ ಅಲ್ವಾ, ಸ್ಮೆಲ್ ಚೆಂದ ಇರುತ್ತೆ. ಕೆಂಡ ತಂದಿದ್ದೀನಿ, ಕೆಂಡ. ಸೊ ಇದಕ್ಕೆ ಇದು ಹಾಕ್ತಿದ್ದೀನಿ, ಧೂಪ ಹಾಕಿ ಒಣಗಿಸೋದು. ಸ್ಮೆಲ್ ಚಂದ ಇರುತ್ತೆ. ಬೇಗ ಕೂದಲು ಒಣಗುತ್ತೆ. ನಂದು ಲಾಸ್ಟ್ ಪ್ರೊಸೀಜರ್. ಹಂಗೆ ಮಾಡೋದ್ರಿಂದ ಶೀತ ಆಗಲ್ಲ, ನಮಗೂ ಒಳ್ಳೆಯದು ಧೂಪ. ಮತ್ತು ಮನೆಯೂ ಫುಲ್ ಸ್ಮೆಲ್ಲಲ್ಲಿ ಘಮ ಘಮ ಅಂತ ಇರುತ್ತೆ. ಸೊ ಗಾಯ್ಸ್, ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿದೆ, ನಂದು ಹೇರ್ ವಾಶ್ ಪ್ರೊಸೀಜರ್ ಆಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದು ಮರಿಬೇಡಿ. ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ನನಗೆ ಗೊತ್ತಿದ್ದರೆ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಲ್ಲಿಗಂಟ ಎಲ್ಲರಿಗೂ ಟಾಟಾ, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.